ಯಪ್ಪ ದೇವ್ರೆ, ಈ ಪಾತ ಸಾಮಾನೆಲ್ಲ ಎಷ್ಟು ದಿನ ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೇ ಇರಲಿಲ್ಲ. ಸದ್ಯಕ್ಕೆ ಹೆಂಗೋ ಎಲ್ಲ ಕ್ಲೀನ್ ಮಾಡಿದೆ. ಇದನ್ನೆಲ್ಲ ಬೇಗ ಬೇಗ ಒರೆಸ್ಬಿಟ್ಟು ತೋರಿಸ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ಆಮೇಲೇನು ಇನ್ನೂ ಇಷ್ಟು ತುಂಬ ಕೆಲಸ ಬಾಕಿ ಇದೆಯಲ್ಲಪ್ಪ. ಬೆಡ್ಶೀಟ್ಗಳೆಲ್ಲ ಒಗಿಬೇಕು. ಬಿಡು, ನಿಧಾನಕ್ಕೆ ಮಾಡ್ಕೊಳ್ಳೋಣ, ಅರ್ಜೆಂಟ್ ಏನಿಲ್ಲ. ಆದರೂ ನನಗೆ ಇದೆಲ್ಲ ಕ್ಲೀನ್ ಮಾಡದೆ ಹೋದರೆ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲಪ್ಪ. ತಡಿ, ಇದನ್ನು ತಗೊಳ್ಬಿಟ್ಟು ಮೊದಲು ಅಡುಗೆ ಮನೆಯಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಬರ್ತೀನಿ. ಪ್ರಿಯಾ, ಪ್ರಿಯಾ, ಸ್ವಲ್ಪ ನೀರು ತಗೋಬಾ ಕುಡಿಯೋಕ್ಕೆ. ರೀ, ಒಂದೇ ಒಂದು ನಿಮಿಷ ಬಂದೇ ಇರಿ. ನೀರು ಕೇಳಿದ್ರೆ 1 ನಿಮಿಷ ಅಂತ ಹೇಳ್ತೀಯ? ಅಂತ ಕೆಲಸ ಏನು ಮಾಡ್ತಿದ್ದೆ ಅಡುಗೆ ಮನೆಯಲ್ಲಿ ನೀನು? ಇತ್ತೀಚೆಗೆ ಯಾಕೋ ಬರ್ತಾ ನೀನು ಕೆಲಸ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಏನಾದರೂ ಹೇಳಿದ್ರೆ ನಿಧಾನ ಮಾಡ್ತೀಯ, ಯಾಕೆ? ಅಲ್ಲ, ನೀನು 3 ಹೊತ್ತು ಮನೇಲಿ ತಾನೇ ಇರ್ತೀಯ. ಆವಾಗೆಲ್ಲ ಮಾಡ್ಕೋ ಬೇರೆ ಬೇರೆ ಕೆಲಸ ಎಲ್ಲನೂ. ನನ್ನ ಮನೆಗೆ ಬಂದ ತಕ್ಷಣ ನೀರು ಏನು ಕೇಳಿದ್ರೆ ತಗೊಬಂದು ಕೊಟ್ಬಿಡು. ಅಪ್ಪ ಬಂದೇ ಇರ್ರಿ, ಯಾಕ್ರಿ ಒಂದೇ ಸಮನೆ ಬೈತಾನೆ ಇದ್ದೀರಾ? ನಾನು ಮೇಲೆ ಹತ್ತಿದ್ದೀನಿ, 1 ನಿಮಿಷ ಇರಿ, ನಾನು ಕೆಳಗೆ ಬರ್ತೀನಿ. ಅಲ್ಲ ಇವಳ ಏನು ಮಾಡೋದು? ನೋಡಿ, ಇಷ್ಟೆಲ್ಲ ಮಾತಾಡ್ಬಿಟ್ರಿ. ನಿಮ್ಮ ಪಕ್ಕದಲ್ಲೇ ನೀರು ಬಟ್ಟಿದೆ, ತಗೊಂಡು ಕುಡಿಬೋದಾಗಿತ್ತು ತಾನೇ. ಅದನ್ನ ಬಿಟ್ಟು ನನಗೆ ಬೈತೀರಪ್ಪ. ಪ್ರಿಯಾ, ನಿಂದು ಯಾಕೋ ತುಂಬ ಅತಿ ಆಗ್ತದೆ ಕಣೆ. ಬರ್ತಾ ಗಂಡ ನೀರು ಕೇಳಿದ್ರೆ ತಗೊಂಡು ಕುಡೀರಿ ಅಂತ ಹೇಳ್ತೀಯಾ? ಅಯ್ಯೋ ರೀ, ನಾನು ಆ ಥರ ಹೇಳಿಲ್ಲ, ಇಲ್ಲೇ ಇತ್ತಲ್ಲ ಅಂತ ಹೇಳ್ದೆ ಅಷ್ಟೇ. ಸರಿ ಬಿಡಿ, ನಾನೇ ಕೊಡ್ತೀನಿ. ಆಯ್ತು ಬಿಡು, ಇನ್ಮೇಲೆ ನಾನೇ ನೀರು ತಗೊಂಡು ಕುಡ್ತೀನಿ. ನೀನು ಯಾವತ್ತೂ ನೀರು ಕೊಡಮ್ಮ ಅಂತ ಕೇಳೋದಿಲ್ಲ. ಊಟನೂ ಬೇಕಾದ್ರೆ ನಾನು ಯಾಕೋ ತಿಂತೀನಿ, ಸರಿನಾ? ಅಯ್ಯೋ ರೀ, ಯಾಕ್ರಿ ಇಷ್ಟೊಂದು ಸಿಟ್ಟು ಮಾಡ್ಕೋತಿರಲ್ಲ? ಈಗ ಏನಾಯ್ತಂಥದ್ದು? ನಾನು ಏನು ಹೇಳ್ಬಿಟ್ಟೆ ಅಂತ? ಅಲ್ಲ ರೀ, ಬಾಟ್ಲಲ್ಲಿ ನೀರು ಇತ್ತಲ್ಲ, ಅದಕ್ಕೆ ಹಂಗಂದೆ. ಹೋಗ್ಲಿ ಬಿಡಿ, ಅದಕ್ಕೆ ಸಿಟ್ಟು ಮಾಡ್ಕೊತೀರಾ? ನನ್ನೇ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇದೊಂದು ಚೆನ್ನಾಗಿ ಕೇಳ್ತೇ ಬಿಡು, ತಪ್ಪಾದ್ರೆ ಕ್ಷಮಿಸ್ಬಿಡಿ ಅಂತ. ತಪ್ಪು ಮಾಡೋಕೆ ಮೊದಲು ಇರಬೇಕು ನಿಮಗೆ ಜ್ಞಾನ, ತಪ್ಪು ಮಾಡ್ತಿದ್ದೀನಿ ಅಂತ. ಅದು ಸರಿ, ಮಗುವಲ್ಲಿ ಕಾಣಿಸ್ತಾ ಇಲ್ಲ. ಸ್ಕೂಲಿಂದ ಬಂದಿರಬೇಕಲ್ಲ ಅವನು ಇಷ್ಟೊತ್ತಾಗಲೇ? ಬಂದಿದ್ದಾನೆ, ಆದರೆ ಅವನು ಮಕ್ಕಳ ಜೊತೆನಲ್ಲಿ ಆಟ ಆಡಬೇಕು ಅಂತ ತುಂಬ ಕೇಳ್ತಾ ಇದ್ದ. ಅದಕ್ಕೆ ನಾನೇ ಕಳಿಸ್ಕೊಟ್ಟೆ. ಏನು ಪ್ರಿಯಾ, ನಿಂಗೆ ಸ್ವಲ್ಪಾದ್ರೂ ಬುದ್ಧಿ ಇದೆಯಾ? ಈ ರೋಡಲ್ಲಿ ಮೊದಲೇ ಸರಿ ಇಲ್ಲ ಮಕ್ಕಳು, ಅಂಥದ್ರಲ್ಲಿ ನನ್ನ ಮಗನ ಆಟ ಆಡೋ ಕಳಿಸಿದ್ಯಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಲ್ಲ ರೀ, ಆಟ ಆಡೋ ಮಗುನ ಎಷ್ಟೊತ್ತು ಅಂತ ಮನೇಲಿ ಕಟ್ಟಾಕ್ಲಿ ನಾನು? ಅವ್ನು ಕೇಳ್ತಾ ಇರ್ತಾನೆ ಅಲ್ವಾ. ನಾನು ಬೇಡ ಮಗನ ತುಂಬ ಸರಿ ಹೇಳಿದೆ, ಆದರೆ ಅವನು ಕೇಳಲಿಲ್ಲ ರೀ. ನಾನೇ ಬೇಗ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯೋ, ಏನು ಮಾಡಲಿ ಇವಳು? ನನಗೆ ಯಾವ ರೀತಿ ಬುದ್ಧಿ ಹೇಳಿ? ದಿನಾ ಬುದ್ಧಿ ಹೇಳಿದ್ರು ಅರ್ಥ ಮಾಡ್ಕೊಡೋದಿಲ್ವಲ್ಲಪ್ಪ ಇವಳು. ಎಲ್ಲೋದ್ನೋ ಏನೋ. ನಾನು ಬರಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸ್ಬೇಕಿತ್ತು ಆಟ ಆಡ್ತಾ ಇದ್ರೆ. ಎಲ್ಲೋದ? ತಡಿ, ನಾನೇ ಒಂದು ಗಳಿಗೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ರೀ, ನೀವು ನೀರು ಕೇಳಿದ್ರಲ್ಲ, ಕುಡ್ಬಿಟ್ಟು ಹೋಗಿ. ಬೇಡಮ್ಮ ತಾಯಿ, ನೀನೇ ಕುಡ್ಕೋ. ಅಲ್ಲ, ಇವ್ರಿಗೆ ಏನಾಯ್ತು? ಯಾಕೆ ಈ ಥರ ಮಾತಾಡಿ ಹೊಟ್ಟೋದ್ರಲ್ಲ? ನಾನು ಏನಾದರೂ ತಪ್ಪು ಮಾಡಿದ್ನಾ? ಏನೋ ಇದ್ರೂ ಇರ್ಬೋದು, ಹೋಗ್ಲಿ ಬಿಡಿ. ಸ್ವಲ್ಪ ಹೊತ್ತಂಗೆ ಸರಿ ಹೋಗ್ಬಿಡ್ತಾರೆ ಆಮೇಲೆ. ಅದು ಮನೆಗೆ ಬಂದ ತಕ್ಷಣ ಮಗ ಕಣ್ಣಿಗೆ ಕಾಣಿಲ್ವಲ್ಲ, ಅದಕ್ಕೆ ಸಿಟ್ಟು ಇವ್ರಿಗೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಪ್ಪ ದೇವ್ರೆ, ಒಂದೇ ಸಮಯ ಕೆಲಸ ಮಾಡಿ ನನಗಂತೂ ಸೊಂಟ ಸಖತ್ತಾಗಿ ನೋಯ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಇವಾಗ ಹಾಯ್ ಅನಿಸುತ್ತೆ. ಆದರೆ ಕೆಲಸ ತುಂಬ ಇದೆಯಲ್ಲಪ್ಪ. ಅಯ್ಯಯ್ಯೋ, ನಾನು ತಿಂಡಿ ಬೇರೆ ಮಾಡಿಲ್ಲ. ಇವ್ರು ಏನಂತಾರೆ ಏನೋ. ಛೇ ಪ್ರಿಯಾ, ಈ ರೋಡ್ ಫುಲ್ ನೋಡ್ಕೊಂಡು ಬಂದೆ. ಮಗು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೇ? ಎಲ್ಲಿ ಕಳ್ಸಿದ್ಯಾ ಅವನನ್ನ? ರೀ, ನೀವೇನು ಹೇಳ್ತಾ ಇದ್ದೀರಾ? ಅಲ್ಲ, ನಾನು ಇವಾಗ ನೋಡ್ಕೊಂಡು ಬಂದೆ. ನೀವು ಬರಕ್ಕೆ ಮೊದಲು ಆಟ ಆಡ್ಕೊಂಡು ಅಲ್ಲೇ ಇದ್ರಲ್ಲ ಎಲ್ಲ ಮಕ್ಕಳು. ಇವಾಗಿಲ್ಲ ಅಂತ ಇದ್ದೀರಲ್ಲ. ನೋಡು, ನಾನು ಇದಕ್ಕೆ ಹೇಳೋದು, ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊ ಮನೆಯಲ್ಲಿ ಅಂತ. ನಾನು ಹಿಂಗೇನು ಹೇಳಿ? ರೀ, ಒಂದು ನಿಮಿಷ ರೀ, ನನ್ನ ಪಕ್ಕದ ಮೇಲೆ ಮಕ್ಕಳಿಗೆ ನೋಡ್ಕೊಂಡು ಬರ್ತೀನಿ. ತಡಿ, ನಾನು ಬರ್ತೀನಿ. ಒಬ್ಳೆ ಎಲ್ಲೋಗ್ತೀಯಾ? ನೋಡ್ದ ಪ್ರಿಯಾ, ನಾವಿಬ್ರು ಇಷ್ಟೊತ್ತರೆಗೂ ಹುಡ್ಕಾಡ್ಕೊಂಡು ಬಂದ್ರಿ. ಮಗು ಎಲ್ಲೋ ಇರ್ಬೇಕಾಗಿತ್ತಾನೆ, ಎಲ್ಲೂ ಇಲ್ಲ. ಅದಕ್ಕೆ ನಾನು ಹಿಂಗೆ ಹೇಳೋದು. ಎಲ್ಲೋ ಹೋದ್ನೋ? ಅಯ್ಯೋ, ಯಾರು ಎತ್ಕೊಂಡು ಹೋಗ್ಬಿಟ್ರೋ ಏನೋ. ಮೊದಲೇ ಈ ಊರಲ್ಲಿ ಮಕ್ಕಳು ಕಳ್ಳರು ಬೇರೆ ಇದ್ದಾರಂತೆ. ರೀ, ನನಗೆ ಮೊದಲೇ ತುಂಬ ಭಯ ಆಗ್ತಾ ಇದೆ. ಅದ್ರಲ್ಲಿ ನೀವು ಹಿಂಗೆಲ್ಲ ಹೇಳ್ಬೇಡ್ರಿ, ನಂಗೇನೋ ಗಾಬರಿ ಆಗುತ್ತೆ. ಅಲ್ಲ, ಇಲ್ಲೇ ಇರ್ತೀನಮ್ಮ ಅಂತ ಹೇಳ್ತಿದ್ದ. ಅದಲ್ಲದೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ. ಈಗ ಎಲ್ಲ ಹೊಂಟೋದ್ನೋ ಏನೋ. ಪಕ್ಕದ ಮನೆಯಲ್ಲೂ ಮಕ್ಳಿಲ್ವಂತಲ್ಲ ರೀ. ಒಂದು ವೇಳೆ ಎಲ್ಲ ಸೇರ್ಕೊಂಡು ದೂರ ಆಟಾಡೋಕೆ ಅದು ಹೊಟ್ಟೋಗಿರ್ತಾರ ಹೇಗೆ? ಯಾಕೋ ನನಗೆ ತುಂಬ ಗಾಬರಿ ಆಗ್ತದೆ ರೀ. ಅಯ್ಯೋ ದೇವ್ರಿ, ನನ್ನ ಮಗ ಎಲ್ಲಿದ್ರು ಬೇಗ ಬಂದ್ಬಿಡ್ಲಿ ಅಪ್ಪ ಶಿವನೇ. ಅಮ್ಮ, ಹಾಯ್, ನನ್ನ ಮಗ ಬಂದ್ಬಿಟ್ಟ. ಮಗನೇ ಬಾರೋ ಕದ. ಅಮ್ಮ, ನೀನು ನನ್ನನ್ನು ಹುಡುಕ್ತಾ ಇದ್ದೀಯಂತೆ? ಹೌದಾ ಅಮ್ಮ? ಯಾಕೆ ನಾನು ನಿಂಗೆ ಹೇಳ್ಬಿಟ್ಟು ಹೋಗಿಡಿಲ್ವಾ ಆಟ ಆಡಕ್ಕೆ ಹೋಗ್ತೀರಿ ಅಂತ? ಹಂಗೂ ಹುಡುಕ್ತೀಯಮ್ಮ? ಅಲ್ಲ ಮಗನೇ, ನಾನು ನಿನ್ನ ತುಂಬ ಹುಡುಕಾಡ್ದೆ. ಎಲ್ಲೋ ಹೊಂಟೋಗಿದ್ದೆ ನೀನು? ನನಗೇನಂತ ಹೇಳ್ಬಿಟ್ಟು ಹೋಗಿದ್ದೆ ಹೇಳಿ ನೀನು? ಅಮ್ಮ, ನಾನು ಎಲ್ಲೂ ಹೋಗಲ್ಲ ಅಂತ ತಾನೆ, ಆದರೆ ಎಲ್ಲೋಗಿದ್ದೆ ನೀನು? ಅಮ್ಮ, ಅದೇನಾಯ್ತು ಗೊತ್ತಾ? ನಾನು ಎಂತ ಹೇಳಿದ್ದೆ ಇಲ್ಲೇ ಆಟ ಆಡ್ತೀನಿ ಅಂತ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕ್ರಿಕೆಟ್ ಆಟ ಆಡೋಣ ಬಾರೋ ಅಂತ ಕರೆದ್ರಾ? ಇಲ್ಲೇ ಜಾಗ ಇದೆ,
ಕ್ರಿಕೆಟ್ ಆಡಕ್ಕೆ. ಅದಕ್ಕೆ ಅಲ್ಲಿ ರೋಡಿಂದ ಆ ಕಡೆಗೆ ದೊಡ್ಡ ಗ್ರೌಂಡ್ ಇದೆಯಲ್ಲ, ಅಲ್ಲೋಗಿ ಆಟ ಆಡ್ತಾ ಇದ್ರಿ. ಅದಕ್ಕೆ ನಾನು ನಿಂಗೆ ಕಾಣಿಸಿಲ್ಲ. ಹಾಗಿದ್ಮೇಲೆ ಇನ್ನು ನಂಗೆ ಹೇಳ್ಬಿಡ್ತಾನೆ ಹೋಗ್ಬೇಕಮ್ಮ ಈ ಥರ ಹೋಗ್ತಾ ಇದೀನಿ ಅಂತ. ನನಗೆ ಗಾಬರಿ ಆಗಲ್ವಾ? ನೋಡು ಅಪ್ಪಂಗೂ ಎಷ್ಟು ಗಾಬರಿ ಆಗಿದೆ ಅಂತ. ಕತ್ತೆ ಬಡವಾ, ಎಲ್ಲೋ ಹೋಗಿದ್ದೆ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಪ್ಪ ಯಾಕಪ್ಪ ಬೈತೀಯಾ? ನಾನು ಅಮ್ಮಂಗೆ ಹೇಳ್ಬಿಡ್ತಾನೆ ಹೋಗಿದ್ದೆ. ರೀ ಹೋಗ್ಲಿ ಬಿಡ್ರಿ ಪಾಪ, ಎಲ್ಲಾದ್ರೂ ಹೋಗ್ಲಿ, ಯಾಕೆ ಥರ ಬೈತೀರಾ? ಚಿನ್ನು ನೀನು ಬಾ ಪುಟ್ಟ. ನನ್ನ ಮಾತಿಗೆ ನಿಮ್ಮಿಬ್ಬರತ್ರನೂ ಬೆಲೆನೇ ಇಲ್ವಾ? ಹಾ, ನಾನೊಬ್ಬ ಇದ್ದೀನಿ ಮನೇಲಿ ಕೇಳಕ್ಕೆ ಅಂತ. ಸ್ವಲ್ಪ ಜವಾಬ್ದಾರಿ ನಿಮ್ಮಿಬ್ರಿಗೂ ಇದೆಯಾ? ರೀ ಇವಾಗ ಏನಾಯ್ತು ಬಿಡಿ, ಹೋಗ್ಲಿ. ಅವ್ನ ಮನೆಗೆ ಬಂದಲ್ಲ, ಯಾಕೆ ಇಷ್ಟೊಂದು ರೇಗ್ತಿದ್ದೀರಲ್ಲ? ಇಲ್ಲ, ನಿಮ್ಮಿಬ್ಬರನ್ನು ಹಿಂಗೆ ಬಿಟ್ಟರೆ ಆಗಲ್ಲ. ನೋಡ್ ಪ್ರಿಯಾ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಇವಾಗಲೇ ಈ ಕ್ಷಣದಲ್ಲೇ ನನ್ನ ಮಗನ ಕರ್ಕೊಂಡೋಗಿ ನಮ್ಮ ಅಪ್ಪ ಅಮ್ಮ ಮಾತ್ರ ಬಿಡ್ತೀನಿ. ನಿನ್ನ ಕೈಲಿ ಮಗು ನೋಡ್ಕೊಳ್ಳೋಕ್ಕಾಗಲ್ಲ. ನಿನ್ನ ಕೈಲಿ ಸಾಧ್ಯ ಇಲ್ಲ ಅಂತ ನಂಗೆ ಗೊತ್ತಾಗ್ಬಿಡ್ತೀಗ. ರೀ ಇದೇನು ಹೇಳ್ತಾ ಇದ್ದೀರಾ? ನನ್ನ ಮಗನ ಕರ್ಕೊಂಡೋಗಿ ಅಪ್ಪ ಮಾತ್ರ ಬಿಡ್ತೀರಾ? ಬೇಡ ರೀ, ಇಲ್ಲ ರೀ, ಈ ತಪ್ಪು ಮತ್ತೆ ಯಾವತ್ತೂ ಮಾಡಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ. ನೀನು ಏನು ಹೇಳಿದ್ರು ನಾನು ಕೇಳಲ್ಲ ಪ್ರಿಯಾ. ನಂಗೆ ಇವತ್ತು ಚೆನ್ನಾಗಿ ಅರ್ಥ ಆಗೋಗಿದೆ. ನಿನಗೆ ಈ ಮಗು ನೋಡ್ಕೊಳಕ್ ಬರಲ್ಲ. ನೀನು ಈ ರೀತಿ ಮನೆ ಕೆಲಸ ಅನ್ಕೊಂಡು ಮಗುನ ಬೇಕಾ ಬಿಟ್ಬಿಟ್ರೆ ಇವತ್ತಿನ ಒಳ್ಳೆ ಟೈಮ್ ಇತ್ತು ಸರಿ. ಮನೆಗೆ ಬಂದ ಮತ್ತೆ ಇದೇ ರಿಪೀಟ್ ಆದರೆ ಅವ್ನ ಯಾರ್ದು ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ರೆ ಬೇಡಪ್ಪ, ಬೇಡ. ನಂಗೆ ಸಾಕಾಗೋಗಿದೆ. ಅದಕ್ಕೆ ನಾನು ಈ ನಿರ್ಧಾರ ಮಾಡೇ ಬಿಟ್ಟಿದ್ದೀನಿ. ನೋಡೋ, ನಿನ್ನ ಬಟ್ಟೆ ತಗೊಂಡು ಬ್ಯಾಗಲ್ಲಿ ಹಾಕೋ, ಹೋಗು. ಅಪ್ಪ ನಾನು ಎಲ್ಲೂ ಹೋಗಲ್ಲ. ನನ್ನ ಅಮ್ಮ ಹತ್ರ ಇಲ್ಲೇ ಇರ್ತೀನಿ. ನಿನ್ನ ಅಮ್ಮನ ಬಿಟ್ಟು ನನ್ನ ತಾತ ಅಜ್ಜಿ ಮನೆಗೆ ಹೋಗಲ್ಲ. ಪ್ಲೀಸ್ ಅಪ್ಪ, ನಾನು ಇನ್ನೊಂದ್ಸರಿ ಎಲ್ಲೂ ದೂರ ಆಟ ಆಡಕ್ ಹೋಗಲ್ಲ. ಒಂದ್ ವೇಳೆ ಹೋದ್ರೂ ಮನೆಯಲ್ಲಿ ಹೇಳ್ಬಿಟ್ಟು ಹೋಗ್ತೀನಿ ಅಪ್ಪ. ರೀ ಹೌದು ರೀ, ದಯವಿಟ್ಟು ಹಂಗೆಲ್ಲ ಮಾಡಬೇಡ್ರಿ. ಯಾಕೆಂದ್ರೆ ತಂದೆ ತಾಯಿ ದೂರ ಆಗಿರೋ ಮಕ್ಕಳಿಗೆ ಕಷ್ಟ ಹೇಗಿರುತ್ತೆ ಅಂತ ನನಗಿದು ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಅದನ್ನ ತುಂಬ ಚಿಕ್ಕವಳಾಗಿರ್ಬೇಕಾದ್ರೆ ಅನ್ಭವಿಸ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತೀನಿ ರೀ. ಅದು ಅಲ್ಲದೆ ನನಗವನ್ನ ಬಿಟ್ಟರೆ ಇರೋಕ್ಕಾಗಲ್ಲ ರೀ. ಈ ವಿಷಯ ನಿಮಗೂ ಗೊತ್ತು, ನಾನು ಅವನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂತ. ಹೀಗಿರ್ಬೇಕಾದ್ರೆ ಯಾಕ್ರಿ ಮಗುನ ನನಗೆ ದೂರ ಮಾಡ್ತಾ ಇದ್ದೀರಾ? ಬೇಡ ರೀ. ಪ್ರಿಯಾ, ನನ್ನ ಮಾತು ನಿನ್ನ ಬೆಲೆ ಕೊಡಲೇಬೇಕು. ಅದೇನಾದರೂ ಆಗ್ಬಿಡ್ಲಿ, ಆ ಮಗುನ ಕರ್ಕೊಂಡೋಗಿ ಅಪ್ಪ ಮಾತ್ರ ಬಿಡ್ತೀನಿ. ಅವ್ರಿಗೂ ಪಾಪ ನೋಡ್ಕೊಳ್ಳೋಕೆ ಯಾರೂ ಇಲ್ವಲ್ಲ, ಜೊತೆಗಿಬ್ರಿಗೂ ಇದ್ದಕ್ಕಾಗುತ್ತೆ. ಹಾಗಾಗಿ ನಾನು ಸ್ಕೂಲಿಗೂ ಅಲ್ಲೇ ಹಾಕ್ತೀನಿ. ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಆಮೇಲೆ ನೀನು ಮನೇಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರುವಂತೆ. ಯಾವುದೂ ತೊಂದರೆ ಇರೋದಿಲ್ಲ ನಿನಗೆ. ಹೇಯ್ ಬಾರೋ. ಅಮ್ಮ ನನ್ನ ಕಳಿಸ್ಬೇಡ ಅಂತ ಹೇಳು ಅಮ್ಮ. ಅಮ್ಮ ಪ್ಲೀಸ್ ಮಾ. ದೇವ್ರೆ, ಯಾಕಪ್ಪ ನಂಗೆ ಇಂಥ ಕಷ್ಟ ಕೊಡ್ತೀಯ? ನಾನು ಸುಖವಾಗಿರೋದು ನಿನ್ಗೆ ಇಷ್ಟನೇ ಇಲ್ವಾ? ಅಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ದೂರ ಮಾಡಿದೆ. ಈಗ ನಾನು ಹೊಟ್ಟೆಲಿ ಹುಟ್ಟಿದ ಮಗನು ನನ್ನಿಂದ ದೂರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಯಾಕಪ್ಪ ನೀಗಿನ್ನು ನನ್ನ ಮೇಲೆ ಆಸೆ ಕಡಿಮೆ ಆಗಿಲ್ವಾ? ನಾನಿನ್ನು ಎಷ್ಟು ಅಳಿಸ್ಬೇಕು ಅಂತ ಇದೆಯಾ ನೀನು? ಹಾ ಶೋಭಾ, ನೀ ಎಲ್ಲೋ ಆಚೆ ಹೋಗ್ತೀಯ ಅಂತ ಕಾಣಿಸ್ತಿದೆ, ಹೌದಾ? ಇಲ್ಲ ಅಕ್ಕ, ಆಚೆ ಎಲ್ಲ ಏನು ಹೋಗ್ತಾ ಇಲ್ಲ. ಹೀಗೆ ಸುಮ್ಮನೆ ಮೇಲಿದ್ನಲ್ಲ, ನೀನು ಬಂದಿದ್ದೆ ಅಂತ ಗೊತ್ತಾಯ್ತು. ಹಂಗೆ ಇನ್ನು ಮಾತಾಡ್ಸೋಣ ಅಂತ ಬಂದೆ ಅಕ್ಕ. ಹೌದಾ? ನೀನು ಕಾಲೇಜ್ಗೆಲ್ಲ ಹೋಗ್ತಾ ಇರುತ್ತಲ್ಲ, ಯಾಕೆ ಬೇಡ ಅಂದ್ಯಂತೆ ಅಮ್ಮ ಹೇಳ್ತಾ ಇದ್ರಪ್ಪ. ಅಯ್ಯೋ ಯಾರು ಹೋಗ್ತಾರೆ ಹೋಗೆ, ಡೈಲಿ ಕಾಲೇಜ್ಗೆ ಹೋಗು ಓದು ಬರೀ. ನಂಗೆ ಯಾಕೋ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಾನೇ ಹೇಳಿದೆ ಅಮ್ಮಂಗೆ ನಾನು ಹೋಗೋಕೆ ಇಷ್ಟ ಇಲ್ಲಮ್ಮ ಅಂತ. ಅಮ್ಮ ಸರಿ ಅಂದರು. ಓ ಹೌದಾ, ನೋಡಿ ಹೆಂಗಿದೆ ಅಂತ. ನನಗೆ ಓದಬೇಕು ಅಂತ ಇಷ್ಟ ಆಯಿತು, ಆದರೆ ಅಮ್ಮ ಬೇಗ ಮದುವೆ ಮಾಡಿ ಕಳಿಸ್ಬಿಟ್ರು. ನಿನಗೆ ಇಷ್ಟ ಇಲ್ಲ? ಸರಿ ಬಿಡು. ಅಲ್ಲ ಕಣಕ್ಕ, ಮದುವೆಗೆ ಅಂತ ಬಂದಿದ್ಯಾ, ಯಾಕೆ ಈ ಥರ ಬಂದಿದ್ಯಾ? ಒಂದೊಳ್ಳೆ ಒಳ್ಳೆ ಸೀರೆ ತೊಗೊಂಬರ್ಬಾರ್ದಾ? ನೋಡು ನಿನ್ನ ಸೀರೆ ಎಷ್ಟು ಹಳೇದಾಗಿದೆ ಅಂತ. ಯಾಕೆ ಶೋಭಾ, ನನ್ನ ಸೀರೆ ಚೆನ್ನಾಗಿಲ್ವಾ? ಚೆನ್ನಾಗಿದೆಯಲ್ಲೇ, ನೋಡು, ಇದು ಮೊನ್ನೆ ತಗೊಂಡಿದ್ದು. ನಿನಗೆ ಗೊತ್ತಿಲ್ಲ ಕಣೆ, ನನ್ನ ಗಂಡ ನಾನು ಏನು ಕೇಳಿದ್ರು ಕೊಡ್ಸೋದೇ ಇಲ್ಲ ಗೊತ್ತಾ? ಕೊಡ್ಸೋದೆಲ್ಲಾದರೂ ಹೋಗಲಿ, ನನ್ನ ಹತ್ರ ಇರೋ ಯಾವ ವಸ್ತುನೂ ಬಿಡಲ್ಲ, ಎಲ್ಲ ತೊಗೊಂಡೋಗಿ ಮಾರ್ಕೊಬಿಡ್ತಾರೆ. ಅಂಥದ್ರಲ್ಲಿ ಇರೋ ಬರೋದ್ರಲ್ಲಿ ಒಳ್ಳೆ ಸೀರೆ ಯಾವುದು ಅಂತ ಆಸ್ಕೊಂಡು ಹಾಕೋ ಬಂದಿದ್ದೀನಿ ಕಣೆ. ಚೆನ್ನಾಗಿಲ್ವಾ? ಅಯ್ಯೋ ಏನೇ ಅಕ್ಕ, ನಾನು ಮದುವೆ ಆಗ್ತಿದ್ದ ಅಣ್ಣಂದಂತೂ ಖುಷಿಯಾಗಿದ್ದೀನಿ. ನೀನು ಸ್ಯಾಡಾಗೋ ಸ್ಟೋರಿ ಹೇಳಿ ನನ್ನ ಮೂಡ್ನೆಲ್ಲ ಹಾಳು ಮಾಡ್ತೀಯಲ್ಲಪ್ಪ. ಛೇ, ಅಯ್ಯೋ ದೇವ್ರೆ, ನಿನ್ಗೆ ಯಾವಾಗಲೂ ಇದ್ದಿದ್ದೆ ಗೋಳು. ಏನಂತ ನಿನ್ನ ಗಂಡಂದು? ಏತು ಈ ಅಪ್ಪನೂ ಹಂಗೆ, ಯಾವಾಗಲಾದರೂ ಮನೆಗೆ ಬರೋ ನಿನ್ನ ಮನೆಯಿಂದ ನನ್ನ ಮಗಳು ಹಾಗೆ ನನ್ನ ಮಗಳಿಗೆ ಅಂತ ಕೇಳ್ಕೊತಾನೆ ಇರ್ತಾರೆ. ನನಗಂತೂ ಅದನ್ನು ಸ್ಟೋರಿ ಕೇಳಿ ತಲೆ ನೋವು. ನೀನು ಅದನ್ನು ಹೇಳ್ಬೇಡಮ್ಮ ತಾಯಿ, ದಯವಿಟ್ಟು ಏನಾದರೂ ಖುಷಿಯಾಗೋ ವಿಷಯ ಇದೆ ಹೇಳು. ಅದನ್ನು ಬಿಟ್ಬಿಟ್ಟು ನನಗೆ ಈ ಥರದ್ದೆಲ್ಲ ಹೇಳೋಕ್ಕೆ ಬರಬೇಡ ನೀನು. ಹೌದಾ? ಅಲ್ಲ, ಕಷ್ಟ ಏನಾದರೂ ಇದ್ದರೆ ಅಕ್ಕ ತಂಗಿ ಹೇಳ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ನಾನು ಕೇಳಿದ್ದೆ, ಅದಕ್ಕೆ ನಾನು ನಿಂಗೆ ಹೇಳಕ್ಕೆ ಬಂದೆ. ಹೋಗ್ಲಿ ಬಿಡು, ನಿಂಗೆ ಇಷ್ಟ ಇಲ್ಲ ನಾನೇ ಕೇಳಿ. ಸರಿ, ನಾನಿನ್ನ ಏನೋ ಒಂದು ಕೇಳ್ತೀನಿ, ನೀನು ಇಲ್ಲ ಅಂತ ಹೇಳ್ಬಾರ್ದು, ಕೊಡಬೇಕು ಆಯಿತಾ? ಕೇಳ್ತೀಯಾ? ಏನು ಕೇಳ್ತೀಯಾ ಹೇಳು. ಕೊಡು ಅಂತದಾದರೆ ಕೊಡ್ತೀನಿ, ಅದು ನಂತರ ಇದ್ದರೆ
ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಪ್ಪ. ಅದು ನಿನ್ನ ಹತ್ರ ಇದೆ ಕಣೆ. ಅದೇನು ಗೊತ್ತಾ, ನೀನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಪ್ಪ ನಿಂಗೆ ಒಂದ್ಸತಿ ವಾಲೆ ಕೊಡ್ಸಿದ್ರು, ನೆನಪಿದ್ಯಾ? ಚಿಕ್ಕ ಚಿಕ್ಕದು ಡ್ರಾಪ್ಸು, ಗುಂಡು ಡ್ರಾಪ್ಸ್ ಅಂತೀವಲ್ಲ, ಅದು ನನಗೂ ಕೊಡ್ತಿತ್ತು ಅಪ್ಪ. ಆದರೆ ಈಗ ನನ್ನ ಹತ್ರ ಇಲ್ಲ ಅದು. ಅದನ್ನು ಒಂದೇ ಒಂದಿನ ಮಟ್ಟಿಗೆ ನನ್ನ ಮಗಳಿಗೆ ಕೊಡ್ತೀಯಾ? ಯಾಕೆಂದ್ರೆ ಅವಳ ಹತ್ರ ಚಿನ್ನದ ಓಲೆ ಎಲ್ಲ ಯಾವುದೂ ಇಲ್ಲ, ಚಿಕ್ಕೊಳಗೂ ಕಿವಿ ಚುಚ್ಚಿಲ್ಲ, ಹಾಗಾಗಿ ಅರ್ಧಂಗೆ ಗೊತ್ತಾಗಲ್ಲ. ಅದೊಂದು ಜೊತೆ ಕೊಟ್ಟರೆ ನನ್ನ ಮದುವೆ ಮುಗಿದ ತಕ್ಷಣ ನಿಂಗೆ ಬಿಚ್ಕೊಟ್ಬಿಡ್ತೀನಿ. ಏನು, ನನಗೂ ಡ್ರೆಸ್ ಬೇಕಾ? ಹ್ಞೂ ಅಪ್ಪ, ನಾನು ಯಾರಿಗೂ ಕೊಡಲ್ಲ ನನ್ನ ವಾಲೆಗಳನ್ನೆಲ್ಲನೂ. ಅದು ಇನ್ನು ಮರ್ತೆ ಹಂಗೆ ಹಾಕ್ಕೊಂಡು ಹೋಗ್ಬಿಟ್ರೆ ಬೇಡಪ್ಪ, ಅದಕ್ಕೆ ನಾನು ಕೊಡೋದಿಲ್ಲಪ್ಪ. ಹಂಗಲ್ಲ ಕಣೆ, ನಾನೇನು ಬೇರೆಯವಳ? ನಿಮ್ಮ ಅಕ್ಕ ತಾನೇ, ಕೊಟ್ಟರೆ ಎಲ್ಲೋಗುತ್ತೆ? ಇಲ್ಲ ಕಣೆ, ವಾಪಸ್ ಕೊಟ್ಟೇ ಹೋಗ್ತೀನಿ, ಖಂಡಿತ ಹಂಗೆ ಮರ್ತು ಹೋಗಲ್ಲ. ಯಾಕೆಂದರೆ ಮದುವೆನಲ್ಲಿ ಎಲ್ಲ ಜನ ಬಂದಿರ್ತಾರೆ ಅಲ್ವಾ, ಅವೆಲ್ಲ ನೋಡಿ ನನ್ನ ಮಕ್ಕಳನ್ನ ಆಡ್ಕೋಬಾರ್ದು ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಖಂಡಿತ ಕೊಟ್ಬಿಡ್ತೀನಿ ಕಣೆ, ಇಲ್ಲ ಅಂತ ಹೇಳ್ಬೇಡ ಪ್ಲೀಸ್ ಕೊಡೆ. ಹೇ ಹೋಗಿ, ನಿನಗೇನಾದ್ರೂ ಬೇಕಾದರೆ ನಿನ್ನ ಗಂಡನ ಕೇಳಿ ತಗೋ, ಅದನ್ನ ಬಿಟ್ಬಿಟ್ಟು ನನ್ನ ಹತ್ರ ಕೇಳಿ ನಾನು ತಗೊಬಂದು ಕೊಡಲಿ? ಇದೊಳ್ಳೆ ಕತೆ ಆಯ್ತಲ್ಲ. ನಿನ್ನ ಮದುವೆ ಮಾಡಿ ಕೊಟ್ಟಾಯ್ತು ತಾನೇ, ನಿಂಗೆ ಏನೇ ಬೇಕಾದರೂ ನಿನ್ನ ಗಂಡನೇ ಕೇಳಬೇಕು. ಅದನ್ನ ಬಿಟ್ಬಿಟ್ಟು ನಿನ್ನ ಅನ್ನ ಬಂದು ಕೇಳಿದ್ರೆ ನಾನು ಎಲ್ಲಿ ಕೊಡಲಿ? ನನ್ನ ಗಂಡನ ಕೇಳಿ ತಗೊಳ್ಳೋ ಹಾಗಿದ್ರೆ ನಾನು ಇನ್ನೂ ಯಾಕೆ ಹೇಳ್ತದೆ ಹೇಳು? ಹೋಗ್ಲಿ ಬಿಡು, ನೀನು ಕೊಡೋಕೆ ಇಷ್ಟ ಅಂದರೆ ಬೇಡ. ಹಾಂ, ಹಾಗೆ ದಾರಿಗೆ ನೋಡು, ಇದೇ ಕೊನೆ. ಮತ್ತೊಂದ್ಸರಿ ಯಾವಾಗಾದ್ರೂ ನನ್ನ ಅದು ಕೊಡು, ಇದು ಕೊಡು, ಇನ್ನು ಬಟ್ಟೆ ಕೊಡು, ಸೀರೆ ಕೊಡು, ಒಡವೆ ಕೊಡು ಅಂತೆಲ್ಲ ಕೇಳಬೇಡ. ನಾನು ಯಾವುದೂ ಕೊಡಲ್ಲ, ಆಯಿತಾ? ಸರಿ ಬಿಡು, ತಪ್ಪಾಯಿತು, ಮತ್ತೆ ಯಾವತ್ತೂ ಇನ್ನು ಕೇಳಲ್ಲ. ಇವಳು ಒಬ್ಬಳು ತಂಗಿ. ಜಯ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯೇ? ಅಮ್ಮ, ಅದೇನಿಲ್ಲ, ಶೋಭನ ಏನೋ ಕೇಳ್ತಾ ಇದ್ದೆ, ಅವಳು ಕೊಡಲ್ಲ ಅಂತ ಹೇಳ್ಬಿಟ್ಲಮ್ಮ. ಹೌದಾ? ಅಂಥದ್ದೇನು ಕೇಳಿದೆ? ಸರಿ ಹೋಗ್ಲಿ ಬಿಡು, ನೀನಿಬ್ಬರು ಯಾವಾಗ ಇದ್ದಿದ್ದೆ ಅಲ್ವಾ, ನೀನು ಅದು ಇದು ಏನೋ ಕೇಳಿರ್ತೀಯಾ, ಅದಕ್ಕೆ ಇಲ್ಲ ಅಂತ ಹೇಳ್ತಾಳೆ. ನಿಂಗೆ ಗೊತ್ತು ತಾನೇ, ಏನು ಕೇಳ್ತೀಯ ಅವಳನ್ನ? ಹಂಗಲ್ಲಮ್ಮ, ಅದೇನಂದರೆ, ಸರಿ ಬಿಡು, ಏನಾದರೂ ಆಗಿರಲಿ. ಅದು ನನಗೆ ಸ್ವಲ್ಪ ಕೆಲಸ ಇದೆ ಕಣೆ, ಅಡುಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಮಾಡೋ ಬಾರೆ. ನಂಗೆ ಒಬ್ಳು ಕೈಯಲ್ಲೇ ಮಾಡೋಕ್ಕಾಗ್ತಾ ಇಲ್ಲ ನೋಡು. ಇವಳು ಹಂಗೆ ಏನು ಕೆಲಸ ಮಾಡಲ್ಲ, ಹೋಗ್ತಾ ಇರ್ತಾಳೆ ಎಲ್ಲೇ ಕೇಳಲೆ. ಅದಕ್ಕೆ ಸ್ವಲ್ಪ ಹೆಂಗಿದ್ರು ಬಂದಿದ್ಯಾ, ಒಂದು ಸ್ವಲ್ಪನೂ ಜಾಸ್ತಿ ಇಲ್ಲ ಬಾ. ಅದು ಹಬ್ಬದ ಅಡುಗೆ, ಹಬ್ಬದಂತ ಇಚ್ಛೆ, ನಾನು ಮದುವೆ ಅಡುಗೆ ಮಾಡಬೇಕಾಗತ್ತೆ. ಜಾಸ್ತಿ ಇಲ್ಲ, ಏನು ಬೇಡ. ಚಕ್ಲಿ, ನಿಪ್ಪಟ್ಟು, ಕಜ್ಜಿಕಾಯಿ, ರವೆ ಉಂಡೆ ಮತ್ತು ಇನ್ನೊಂದು 2 ಐಟಮ್ ಮಾಡಬೇಕಷ್ಟೇ. ಅದನ್ನು ಮಾಡಿಬಿಟ್ರೆ ಕೆಲಸ ಎಲ್ಲ ಬೇಗ ಬೇಗ ಮುಗಿತೆ. ಆಮೇಲೆ ನಾವು ರೆಡಿ ಆಗ್ಬೋದು, ಏನಂತೀಯ? ಸರಿ ನಡಿಯಮ್ಮ. ಅಮ್ಮ, ನನಗೆ ತಿಂಡಿ ರೆಡಿ ಆಗಿದೆಯಾ? ನನ್ನ ಮಕ್ಕಳು ಸ್ವಲ್ಪ ಹಾಕ್ಕೊಡ್ಬೇಕಾಗಿತ್ತು. ಅಯ್ಯೋ, ತಿಂಡಿ ಮಾಡಿದ್ದೆ, ಆದರೆ ಖಾಲಿ ಆಗಿದ್ದು ಏನೋ ನೋಡಿಲ್ವಲ್ಲ. ನಾನು ಮರ್ತೇ ಹೋಗ್ಬಿಟ್ಟೆ ನೋಡಿ, ನಿನ್ನ ಮಕ್ಕಳಿದ್ದಾರೆ ಅಂತ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ. ಸರಿ ತಡಿ, ನಾನು ಬೇಗ ಹೋಗಿ ತಿಂಡಿ ಮಾಡ್ಕೊಡ್ತೀನಿ ಅವ್ರಿಗೆ. ತಿಂಡಿ ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ, ಸರಿನಾ? ಸರಿಮ್ಮ.